ಅಂತೂ ಇಂತೂ ನೀವು ಕಾಯ್ತಾ ಇರೋ ಬಿಚಿ ಪ್ರಾಣೇಶ್ ಅವರ ಹಾಸ್ಯದ ಮಾತುಗಳನ್ನ ಕೇಳೋ ಸಮಯ ಬಂದೇ ಬಿಟ್ಟಿದೆ. ನೋಡಿ, ಕೇಳಿ, ಆನಂದಿಸಿ. ಮೊದಲೆಲ್ಲ ಒಂದು ಮಾತಿತ್ತು, ಧಾರವಾಡಕ್ಕೆ ಬಹಳ ಹೋಗ್ತಾರ ಅಂದ್ರೆ ಅನುಮಾನ ಪಡ್ತಿದ್ರು ಜನ. ಯಾಕಂದ್ರೆ ಅವಾಗ ಹುಚ್ಚಾಸ್ಪತ್ರೆ ಇಲ್ಲಿ ಒಂದೇ ಇತ್ತು. ಈಗ ಬೆಂಗಳೂರಾಗಿನ ಸ್ವಲ್ಪ ಡೈವರ್ಟ್ ಆಗೈತೆ. ಹಿಂಗಾಗಿ ನಮ್ಮಲ್ಲಿ ಮೊದ್ಲು ಯಾರೋ ಧಾರವಾಡಕ್ಕೆ ಹೋಗ್ತೀನಿ, ಬೆಂಗಳೂರಿಗೆ ಹೋಗ್ತೀನಿ ಅಂದ್ರೆ ಹೌದನ್ರಿ ಅಂತ ಅನುಮಾನ ಮಾಡಿ ಮೆಲ್ಲ ಕೈಯಿಂದ ಸರ್ಕೊಂಡ್ಬಿಡ್ತಿದ್ರು. ಈಗ ಬೇರೆ ಬೇರೆ ಕಾರಣಗಳಿಗೆ ಆಯಾ ಊರಿಗೆ ಹೋಗ್ತಿರೋದ್ರಿಂದ ಜನರಿಗೆ ಅನುಮಾನ ಕಮ್ಮಿ ಆಗಿದೆ. ಹಿಂಗಾಗಿ ನಾನು ಧಾರವಾಡಕ್ಕೆ ಭಾಳ ಸಲ ಬಂದೀನಿ ಅಂದ್ರೆ ಹುಚ್ಚು ಬಿಡಿಸ್ಕೊಳಕ್ಕೆ ಬಂದಿಲ್ಲ, ಹುಚ್ಚು ಹಿಡಿಸ್ಕೊಳಕ್ಕೆ ಬಂದೀನಿ ಇಲ್ಲಿ ಜನರ ನಗುವಿನ ಹುಚ್ಚನ್ನು. ಇಲ್ಲಿಯ ಜನ ನಕ್ಕಂಗ ನಾನು ಯಾವ ಭಾಗದ ಪ್ರಪಂಚದ ಎಷ್ಟು ಭಾಗ ಅಡ್ಡಾಡಿದ್ರು ನಾನು ಕಂಡಿಲ್ಲ. ಇಲ್ಲಿ ಜನ ಭಾಳ ಚಂದ ನಗ್ತಾರೆ. ಎಲ್ಲ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುವಂಥ ಶಕ್ತಿ ಇರೋದು ಉತ್ತರ ಕರ್ನಾಟಕದ ಜನರಿಗೆ. ಎಲ್ಲ ಕಡೆ ಕನ್ನಡ ನಾವು ಅರ್ಥ ಮಾಡ್ಕೊತೀವಿ. ಕೆಲವು ಭಾಗಗಳಿಗೆ ಹೋದಾಗ ಅವರು ಕೆಲವು ಭಾಗದ ಕನ್ನಡ ಮಾತು, ಈಗ ಮಂಗಳೂರು ಜನರಿಗೆ ನಮ್ಮ ಕನ್ನಡ ಅರ್ಥ ಆಗೋದಿಲ್ಲ, ಆದ್ರೆ ಅವ್ರ ಕನ್ನಡ, ಅವ್ರ ಯಕ್ಷಗಾನ ನಾವು ಚಂದ ಎಂಜಾಯ್ ಮಾಡ್ತೀವಿ. ಉಡುಪಿ ಗಿಡುಪಿ ಎಲ್ಲೇ ಹೋಗಲಿ ನಮ್ಮ ಭಾಷೆ ಚೆನ್ನಾಗಿ ನಾವು ಎಂಜಾಯ್ ಮಾಡ್ತೀವಿ. ಆದರೆ ಅವರಿಗೆ ನಮ್ಮದು ಕಷ್ಟ, ನೀವು ತುಂಬ ಫಾಸ್ಟ್ ಮಾತಾಡ್ತೀರಾ, ಏನಂತೀರೋ ತಿಳಿಯಂಗಿಲ್ಲ ಅಂತೆಲ್ಲ ಹೇಳ್ತಿರ್ತಾರೆ ಪಾಪ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಬೆಂಗಳೂರು ತಮಿಳುಮಯ, ಅಲ್ಲೇ ಕನ್ನಡ ಹುಡುಕ್ಬೇಕಾಗೈತೆ ನಾವು. ಅಸಲ ಕನ್ನಡ ನೋಡ್ಬೇಕಾದ್ರೆ ಈ ಹುಬ್ಬಳ್ಳಿ ಧಾರವಾಡ ಬಿಜಾಪುರದಾಗ ರೀ ನಾವು ನಿಜವಾದ ಪ್ಯೂರ್ ಕನ್ನಡ ಸಿಗೋದು ನಮ್ಗೆ ಈ ಭಾಗದಾಗ. ಬೇರೆ ಎಂಥ ಭಾಷೆ ಗೊಂದಲ ಇದ್ದರೂ ಸಹಿತ ಅಪ್ಪಟ ಕನ್ನಡ ಮಾತಾಡುವಂಥ, ದೇಶೀಯ ಕನ್ನಡವನ್ನು ಮಾತಾಡುವಂಥ ಜನ ನಾವು. ಹೀಗಾಗಿ ನಾವು ಭಾಳ ಸರಳ ಅದೀವಿ, ಸಿಂಪಲ್ ಅದೀವಿ. ಯಾವುದೇ ಒಣ ತೋರಿಕೆಗಳಾಗಲಿ ಕೃತ್ರಿಮತೆಗಳಾಗಲಿ ನಮ್ಮಲ್ಲಿ ಇಲ್ಲ. ಏನು ಕೇಳ್ತದಕ್ಕೆ ಸಾಫ್ ಸೀದಾ ಉತ್ತರ ಕೊಡ್ತೀವಿ ನಾವು. ಬೆಂಗಳೂರು ಹೆಂಗಂದ್ರೆ ಹೋಟೆಲ್ ತಿಂಡಿದ್ದಂಗೆ, ಹುಬ್ಳಿ ಧಾರವಾಡ ಹೆಂಗಂದ್ರೆ ಖಾನಾವಳಿ ಊಟ ಇದ್ದಂಗೆ. ಬೆಂಗಳೂರಾಗ ಪ್ಲೇಟ್ ಚಂದ, ಸ್ಪೂನ್ ಚಂದ, ಉಪ್ಪಿಟ್ಟು ಈಟ ಇರ್ತೈತಿ. ದೊಡ್ಡ ದೊಡ್ಡ ಹೋಟೆಲ್ ರೀ, ಅಗ್ದಿ ನೈಸ್ ಪ್ಲೇಟ್ನಾಗ ಏನು ಬಿಳಿ ಡ್ರೆಸ್ ಇಟ್ಕೊಂಡು ಮ್ಯಾಗ ಒಂದು ಉದ್ದ ಟೋಪಿ ಇಟ್ಕೊಂಡು ಚಮಚ, ಎರಡೆರಡು ಚಮಚ, ಎರಡೆರಡು ಪ್ಲೇಟು, ಕೆಳಗೆ ಹಾಸಾಕೊಂದು ಪ್ಲೇಟು, ಮ್ಯಾಗ ಅದ್ರ ಮ್ಯಾಗ ಇಡಾಕೊಂದು ಪ್ಲೇಟು, ಟಿಶ್ಯೂ ಪೇಪರ್ ಈಟು ತಂದಿರ್ತಾನೆ ಉಪ್ಪಿಟ್ಟು. ನಮ್ಮ ಮನ್ಯಾಗ ಬೇಕಿಗೆ ಹಾಕ್ತಿರ್ತೀವಿ ಅದನ್ನು ನಾವು. ಆಟು ಉಪ್ಪಿಟ್ಟು ಅಗ್ದಿ ಚಂದ ಹಿಡ್ಕೊಂಬಂದು ಈ ಮುಂದಿಟ್ಟು 30 ರೂಪಾಯಿಗೆ ಆ ಉಪ್ಪಿಟ್ಟು ತಿನ್ನಿಸ್ತಾನೆ ನಮಗವ. ನಾವು 30 ರೂಪಾಯಿಗೆ ಮನ್ಯಾಗ 50 ಮಂದಿ ಉಪ್ಪಿಟ್ಟು ತಿಂತಿರ್ತೀವಿ, ಒಂದು 2-3 kg ನಾವು ತಂದೀವಿ ಅಂದ್ರೆ. ಹಂಗೆ ಸ್ಟೈಲಲ್ಲಿ ನಮ್ಮದು ಹೆಂಗೆ ಬಸಪ್ಪನ ಖಾನಾವಳಿ ಇದ್ದಂಗೆ ನಮ್ಮದು. ಏನು ಅನ್ನ ಬೇಕನ, ರೊಟ್ಟಿ ಬೇಕನ, ಮುಂದೆ ಡಬರಿ ಹಿಡಿದು ಎಷ್ಟು ನೀಡಿದ್ರೆ ಸಹಿತ ಸಾಕರ್ಲಾರ್ದಂಗೆ ನೀಡಿಸ್ಕೊಂಡು ಉಣ್ಣೋ ಮಂದಿ ನಾವು. ಆದ್ರೆ ಒಂದು ವಿಷಯವನ್ನು ನಾನು ಬೆಂಗಳೂರಿನಲ್ಲಿ ಭಾಳ ಇರೋದ್ರಿಂದ ಕಲ್ತದ್ದು ಏನು ಅಂದ್ರೆ, ಎಂಥದನ್ನೇ ಆಗಲಿ ನೀಟಾಗಿ ಪ್ರೆಸೆಂಟೇಷನ್ ಮಾಡೋದನ್ನು ಕಲಿಬೇಕು. ಬೇಕಾದಂಥ ವಿಷಯ ಗೊತ್ತಿರ್ತಾರೆ ನಮ್ಮಲ್ಲಿ, ಬೇಕಾದಷ್ಟು ಜನ ಕಲಾವಿದರಿದ್ದಾರೆ, ಆದರೆ ಅದನ್ನು ಪ್ರೆಸೆಂಟ್ ಮಾಡೋಕೆ ಬರಂಗಿಲ್ಲ. ಅಡುಗೆ ಭಾಳ ಚಂದ ಮಾಡ್ತಿರ್ತಾರೆ, ನೀಡಾಕೆ ಬರ್ತಿರಂಗಿಲ್ಲ. ಹಂಗ್ರಿ ಭಾಳ ಚಂದ ಮಾಡಿರ್ತಾರೆ, ದಮ್ ಹೊಯ್ದು ಬಿಡೋದು, ದಮ್ ಸುರಿ ಬಿಡೋದು, ಹಂಗಾಗೈತೆ ನಮ್ಮ. ಅದಕ್ಕೆ ನೀಟ್ ಪ್ರೆಸೆಂಟೇಷನ್ನ ನಾನು ಬೆಂಗಳೂರಿನಿಂದ ಕಲಿತೆ. ಸ್ವಲ್ಪ ಗೊತ್ತಿದ್ರೆ ಸಾಕು, ಅದನ್ನು ಚಂದ ಕೊಡ್ಬೇಕು ಜನರಿಗೆ. ಉದಾಹರಣೆಗೆ ನಮ್ಮ ಕಡೆ ಓದು, ಅವ್ರ ಕಡೆ ಓದು. ಅವ್ರನ್ನ ಕೇಳ್ರಿ ನೀವು, ನಿಮ್ಮ ಎಮ್ಮೆ ಆಗಿದಾನ? ಆಗಿದೆ. ಅದು ಹೇಳುವಾಗ ಸ್ಟೈಲ್ ರೀ, ಆಗಿದೆ. ಎಲ್ಲಿ? ಮೈಸೂರು ಮಾನಸ ಗಂಗೋತ್ರಿ. ನೋಡಿ ಎಷ್ಟು ಚಂದ, ಹೆಸರು ಚಂದ, ಅವ್ರ ಊರು ಚಂದ, ಹೆಸರು ಚಂದ. ಆ ಕಡೆ ಜನರು ಏನೋ ದೈವ ಬಲ ಐತೆ ಅವ್ರಿಗೆ. ಮೈಸೂರು ಮಾನಸ ಗಂಗೋತ್ರಿಲಿ ನನ್ನ ಎಮ್ಮೆ ಆಗಿದೆ. ವೆರಿ ಗುಡ್. ನಿಮ್ದು ಎಲ್ಲ ಆಗೈತೆ? ನಮ್ದು ಹುಬ್ಬಳ್ಳಿಯಾಗ ಆಗೈತೆ ರೀ. ನಮ್ದು ಅಗ್ದಿ ಸಲೀಸ್. ಯಾವ ಕಾಲೇಜ್ ರೀ? ಕಾಡಸಿದ್ದೇಶ್ವರ ಕಾಲೇಜು. ನಮ್ಮ ಕಾಲೇಜು ಅಂತವ, ನಮ್ಮ ಭಾಷೆನೂ ಅಂತದ ರೀ. ಹಾಂ, ಚರಣ್ಣಡಿ, ರಕ್ಷಾಸಿ ಅಂತ ನಮ್ಮ ಗುಂಡೂರಾವ್ ಹೇಳಿದರು. ನಮಗಿಂತ ಸಮಸ್ಯೆನ ಬರೋದು. ನಮ್ಮ ಗುದ್ನೆಪ್ಪ, ಮುಗಳಪ್ಪ, ಕಲ್ಲಪ್ಪ, ಬೆಟ್ಟಪ್ಪ, ಗುಂಡಪ್ಪ ಹಿಂಗಿರ್ತಾವ ನಮಗೆ ಹೆಸರು. ನಮಗೆ ಕನ್ಫ್ಯೂಸ್ ಆಗಿ ನಗು ಬರೋಂಥ ಹೆಸರೇ ಇಲ್ಲ ನಮ್ಗೆ. ನಮ್ಮ ಸತ್ತಿಗೇರಿ ಯಾವಾಗಲೂ ಜೋಕ್ ಒಂದು ಇವತ್ತು ನಾ ತೊಗೊತೀನಿ. ಹಿಂದೂ ಮುಸ್ಲಿಮರೊಳಗೆ ಐಕ್ಯತೆಯನ್ನು ಕಾಣಬೇಕು ನಮ್ಮ ಉತ್ತರ ಕರ್ನಾಟಕದಾಗರೇ ನಾವು, ಬೇರೆ ಎಲ್ಲೂ ಕಾಣಂಗಿಲ್ಲ ನಾವು. ಅವರು ನಾವು ಅವಿನಾಭಾವ ಸಂಬಂಧ ನಮ್ಮಲ್ಲಿ. ಅವರು ನಮ್ಮ ಗಣಪತಿ ಹಬ್ಬ ಮಾಡ್ತಾರೆ, ನಾವು ಅವ್ರ ಮೊಹರಂ ಮಾಡ್ತೀವಿ. ಅವರು ಪೀರಲ್ ದೇವ್ರನ್ನ ಹೊರವರ ನಾವು. ಅವರು ಕುಣಿ ತೆಗೆದ್ರೆ ಸುತ್ತ ತಿರುಗದ ನಮ್ಮ ಹುಡ್ರು. ಹೀಗಾಗಿ ನಮ್ಮಲ್ಲಿ ಗೊತ್ತಾಗೋದೇ ಇಲ್ಲ ಯಾರು ಮುಸ್ಲಿಮು ಯಾರು ಹಿಂದೂ. ಇಲ್ಕಲ್ ಕಡೆ ಹೋದ್ರೆ ಅನೇಕ ಮುಸ್ಲಿಂ ಹೆಣ್ಮಕ್ಳು ಇಲ್ಕಲ್ ಸೀರೆ ಉಟ್ಕೊಂಡು ಇವತ್ತಿ ಪಟ್ಟ ಹಚ್ಕೊಂತಾರೆ. ನಮ್ಮ ಎಮ್ಡಿ ಗೋಗಿಯರು ಹೇಳ್ತಿದ್ರು, ನಾವು ಪಾದಯಾತ್ರೆ ಶ್ರೀಶೈಲಕ್ಕೆ ಹೋಗ್ತಿದ್ದೀವಿ ರೀ ಅಂತ. ನೋಡ್ರಿ, ಎಮ್ಡಿ ಗೋಗಿಯರು ಪಾದಯಾತ್ರೆ ಶ್ರೀಶೈಲಕ್ಕೆ ಪಾದಯಾತ್ರೆಗೆ ಹೋಗ್ತೀವಿ ನಾವು ಎಷ್ಟೋ ಸಲ. ಹೀಗಾಗಿ ಈ ಭಾಗದಲ್ಲಿ ಭಾಷೆ ಎಷ್ಟು ಚಂದ ಆಗೈತೆ ಅಂದ್ರೆ ಅದಕ್ಕೆ ಇದನ್ನು ಹೈದರಾಬಾದ್ ಕರ್ನಾಟಕ ಅಂತ ಕರಿತೀವಿ ನಾವು. ನಮ್ಮ ಭಾಷಾದೊಳಗೆ ಭಾಳ ಸಲೀಸಾಗಿ ಹಾಸ್ಯವನ್ನ ಹೇಳ್ತೀವಿ ನಾವು. ಹೆಸರಿನ ಬಗ್ಗೆ ನಾವು ಸಾಕಷ್ಟು ಸಲ ಹೇಳೀನಿ. ನನಗೆ ಅಸಾದುಲ್ಲಾ ಬೇಗ್ ಅಂತ ನನ್ನ ಸ್ನೇಹಿತ ಕೇಳಿದ, ಏನು ಪ್ರಾಣೇಶ ನಿಮ್ಮ ಹೆಸರು? ಗುದ್ನೆಪ್ಪ, ಗಾಳ್ಯಪ್ಪ, ಕಳಕಪ್ಪ,
ಏನು ನಿಮ್ಮ ಹೆಸರು ಹಿಂಗ್ಯಾಕೆ ಇಡ್ತೀರಿ ಅಂತ. ನೋಡಪ್ಪ, ಹುಡುಗ ಸಣ್ಣವಿದ್ದಾಗ ಕಳೆದಿದ್ದೊಮ್ಮೆ ಎಷ್ಟು ಹುಡುಕಿರು ಸಿಗಲಿಲ್ಲ, ಹಿಂಗಾಗಿ ಅವ್ನು ಕಳಕಪ್ಪ ಅಂತ ಹೆಸರಿಟ್ರು. ಗುದ್ನೆಪ್ಪ ಅಂತ ಅದಕ್ಕೆ ಇಡ್ತೀರಿ ನೀವು? ಅದೇ ಅವರಪ್ಪ ಹೊಲದಾಗ ಗುದ್ಲಿ ಹಾಕೊಂಬಂದು ಇವ ಇಲ್ಲಿ ಹುಟ್ಟಿದೆ, ಹಿಂಗಾಗಿ ಅವ ಗುದ್ನೆಪ್ಪ. ಭಸ್ಮಪ್ಪ ಅಂತೀರಿ, ಬೆಳೆಯಪ್ಪ ಅಂತೀರಿ, ಕರಿಯಪ್ಪ ಅಂತೀರಿ. ನೀವು ಅಮಾಸಿ ಮುಂದೆ ಹುಟ್ಟಿದ್ರೆ ಕರಿಯಪ್ಪ, ಹುಣ್ಣಿಮೆ ಮುಂದೆ ಹುಟ್ಟಿದ್ರೆ ಬಿಳಿಯಪ್ಪ, ಚಂದ್ರಶೇಖರ, ಚಂದ್ರಯ್ಯ. ಇನ್ನು ಅವ ಹುಟ್ಟಿದಾಗ ಮನೆ ಮುಂದೆ ಬೂದ್ಯಾಗ ಕತ್ತಿ ಉಳ್ಳಾಡ್ತಿತ್ತು ಅಂದ್ರೆ ಅವ ಬೂದ್ಯಪ್ಪ. ಇಲ್ಲ ರವ್ವ ಅವನು ಬಸ್ಸಿನಾಗ ಹಡ್ದು ಬಿಟ್ಲು ಅಂದ್ರೆ ಬಸಪ್ಪ. ಇಲ್ಲ ಅವರಪ್ಪ ಭಾಳ ಗಣೇಶ ಬೇಡಿ ಸೇರ್ತಿದ್ದಂದ್ರೆ ಅವಾಗ ಹುಟ್ಟಿದ್ರೆ ಸೇತವ ಗಣೇಶ, ಗಣಪತಿ. ನಾಗರ ಪಂಚಮಿ ಮುಂದೆ ಹುಟ್ಟಿದ್ರೆ ನಾಗಪ್ಪ, ನಾಗರಾಜ. ಓ ಹಿಂಗದವೋ ನಿಮ್ಮ ಹೆಸರು ಅಂತ. ಹೌದಪ್ಪ, ನಾ ಸುಮ್ಮನೆ ಇರ್ಬೇಕಿಲ್ರಿ. ನೀವು ಮುಸ್ಲಿಮ್ರ ಹೆಂಗೆ ಹೆಸರು ಇಡ್ತೀರಪ್ಪ? ನೋಡ್ರಿ, ನಾನು ಅದೇ ಟ್ರ್ಯಾಕಿಗೆ ಬಂದದ್ದಕ್ಕೆ ಅವನು ಹಾಸ್ಯದ ಟ್ರ್ಯಾಕಿಗೆ ಬಂದ. ನಮ್ಮ ಹೆಸರ ಕೇಳ್ತಿಲೇ ಅಂದಿದ್ದೇನು ಅವ ಸಿಟ್ಟಿಗೆ ಹೇಳ್ತಿದ್ದ. ನಾನು ಹಿಂಗೈತೆ ಅಂತ ಅಗ್ದಿ ಪ್ಲೇನ್ ಬಿಡಿ ಸೆಳಿದ್ದಕ್ಕೆ ನೀವು ಹೆಂಗೆ ಇಡ್ತೀರಪ್ಪ ಮುಸ್ಲಿಮರು? ನಾವು ಹಿಂಗೆ, ನಮ್ದು ಏನು ವಿಶೇಷ ಇಲ್ಲ. ಹುಡುಗ ಹುಟ್ಟಿದಾಗ ತಲೆಯಾಗ ಒಂದಾಗ ಕೂದ್ಲಿತ್ತು ಅಂದ್ರೆ ಇಕ್ಬಾಲ್, ಹುಡುಗ ಹುಟ್ಟಿದಗಲೇ ಕಿಲಕಿಲ ಅಂತ ನಗುತ್ತಿತ್ತಂದ್ರೆ ಹಸನ್ ಸಾಬ್, ಇಲ್ಲ ಇಸ್ಮೈಲ್. ಹುಡುಗ ಕರ್ರಗಿತ್ತು ಕರೀಂ ಸಾಬು, ಕೆಂಪಗಿತ್ತು ಲಾಲ್ ಸಾಬ್. ಫಾರಿನ್ಯಾಗ ಹಡ್ದವ್ರವ ಅಂದ್ರೆ ಫಾರೂಕ್ ಅಬ್ದುಲ್ಲಾ. ಹುಡುಗ ಹುಚ್ಚುಚ್ಚಿತ್ತು ಅಂದ್ರೆ ಪಕ್ರು. ಯತಿವಣಗಳೇ ಮಾರಿ ಮೇಲೆ ಜುಳು ಜುಳು ಉಚ್ಚಿ ಒಯ್ದು ಬಿಡ್ತಂದ್ರೆ ಜಿಲಾನಿ. ಹುಡುಗ ಎತ್ತರ ಇತ್ತ ಬಡ ಸಾಬ, ಗೆಡ್ಡಕ್ಕಿತ್ತ ಮೊನ್ನ, ಅವಳಿ ಜವಳಿ ಹುಟ್ಟಿದ್ವ ನನ್ನ ಮೊನ್ನ. ಹುಡುಗ ಎತ್ತಿಕೊಂಡ್ಗಳೇ ಕೈಯಾಗ ಸೇರಿದಂಗೆ ಗದಗದ ನಡಿ ಕೆಳಗೆ ಬಿದ್ದು ಹೋತಂದ್ರೆ ಶೇಖ್ ಅಬ್ದುಲ್ಲಾ. ಮುಗದೇ ಹೋತ ಕತಿ. ಇಷ್ಟೇ ಅಲ್ಲ, ಇನ್ನೂ ಮಾತಾಡೋದು ತುಂಬಾ ಇದೆ. ಆದ್ರೆ ಅದಕ್ಕೂ ಮುನ್ನ ಒಂದು ವಿರಾಮ.